Okay, we start. We discuss about the next topic. The next topic is about twisting of a cylinder or twisting of a wire. Okay, so please remember, wire is in the form of a cylinder. We are going to assume we are going to take a wire and we assume so the wire is in the form of a cylinder. So therefore, whether you call it as a twisting of a cylinder or twisting of a wire, so right now, so both are the same. Okay. ಸೊ ನಾವು ಟಾಪಿಕ್ ಅಲ್ಲಿ ನಿಮ್ಗೆ ಕಳಿಸ್ಬೇಕಾದ್ರೆ ಟ್ವಿಸ್ಟಿಂಗ್ ಆಫ್ ಎ ವೈರ್ ಅಂತ ಕಳಿಸಿದ್ದೆ. ಇಲ್ಲಿ ಟ್ವಿಸ್ಟಿಂಗ್ ಆಫ್ ಎ ಸಿಲಿಂಡರ್ ಅಂತ ಇದೆ. ಸೊ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಒಂದು ಸಿಲಿಂಡ್ರಿಕಲ್ ಶೇಪ್ ಅಲ್ಲಿರೋ ವೈರ್ ತಗೋತಾ ಇದೀವಿ, ಆ ವೈರ್ ನ ಟ್ವಿಸ್ಟ್ ಮಾಡ್ತಾ ಹೋಗ್ತಾ ಇದೀವಿ. ಓಕೆ, ಸೊ ಹಾಗಾಗಿ ಟ್ವಿಸ್ಟ್ ಮಾಡಿದ್ರೆ ಏನೇನು ಬರುತ್ತೆ, ಸೊ ಅದನ್ನ ನಾವು ಈಗ ಡಿಸ್ಕಸ್ ಮಾಡ್ಬೇಕು. ಓಕೆ, ಈ ಎಕ್ಸ್ಪ್ಲನೇಷನ್ ಇಲ್ಲ ಆಮೇಲೆ ನೋಡ್ಕೊಳ್ಳಿರಂತೆ. ಡೈರೆಕ್ಟ್ ಆಗಿ ಡಯಾಗ್ರಾಮ್ ಅಲ್ಲಿ ಬರ್ತೀನಿ, ಸ್ವಲ್ಪ ಕೆಳಗಡೆ ಇದೆ. ಐ ಹೋಪ್ ಯು ಪೀಪಲ್ ಆರ್ ಏಬಲ್ ಟು ಸಿ ದಿಸ್ ಸಿಲಿಂಡರ್. ಸೊ ದಿಸ್ ಈಸ್ a cylinder ಅಥವಾ cylindrical wire, a section of the cylindrical wire or whatever it is. Section ಅಂತ ನಾವು ತಗೋಬಹುದು ಅಥವಾ entire cylinder ಅಂತ ನಾವು ತಗೋಬಹುದು. And I have written it as small l here. Small l is the length of the wire or length of the cylinder, and small r is the radius of cross section of the wire or the cylinder. Okay, so this is a wire of length l and the radius of cross section small r. What we have done is, so here, so the top surface, ಇದು ಮೇಲ್ಗಡೆ ಸರ್ಕಲ್ ಕಾಣಿಸ್ತಿದೆಯಲ್ಲ, ಇದು ಟಾಪ್ ಸರ್ಫೇಸ್ ಆಗುತ್ತೆ. ಇದು ಕೆಳಗಡೆ ಸರ್ಕಲ್ ಕಾಣಿಸೋದು ಆ ಸಿಲಿಂಡರ್ ಬಾಟಮ್ ಸರ್ಫೇಸ್ ಕಾಣಿಸುತ್ತೆ. ಬಾಟಮ್ ಸರ್ಫೇಸ್ ಅಂತ ತಗೊಂಡಿದೀವಿ. ವಾಟ್ ವಿ ಹ್ಯಾವ್ ಡನ್ ಹಿಯರ್ ಇಸ್ ವಿ ಹ್ಯಾವ್ ಫಿಕ್ಸ್ಡ್ ದ ಟಾಪ್ ಸರ್ಫೇಸ್ ಆಫ್ ದ ಸಿಲಿಂಡರ್. ಈ ಸಿಲಿಂಡರ್ ನ ಫಿಕ್ಸ್ ಮಾಡ್ಕೊಂಡಿದೀವಿ ಒಂದು ಸ್ಟ್ಯಾಂಡ್ ಗೆ ಹಾಕಿ. ಯಾವ ತರ ಫಿಕ್ಸ್ ಮಾಡಿದೀವಿ ಅಂತಂದ್ರೆ, ಟಾಪ್ ಸರ್ಫೇಸ್ ಫಿಕ್ಸ್ ಆಗಿದೆ, ಬಟ್ ಬಾಟಮ್ ಸರ್ಫೇಸ್ ಇದೆಯಲ್ಲ, ಲೋಯರ್ ಸರ್ಫೇಸ್ ಫ್ರೀ ಆಗಿದೆ. ಓಕೆ, ಸೊ ಈ ಲೋಯರ್ ಸರ್ಫೇಸ್ ಫ್ರೀ ಆಗಿದ್ದಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ, ಆ ಲೋಯರ್ ಸರ್ಫೇಸ್ ನಲ್ಲಿ ವಿ ಆರ್ ಗೋಯಿಂಗ್ ಟು ಟ್ವಿಸ್ಟ್ ದ ವೈರ್. ಆ ವೈರ್ ನ ಮೇಲ್ಗಡೆ ಫಿಕ್ಸ್ ಮಾಡ್ಕೊಂಡು ನಮ್ಮ ಕೈಯನ್ನ ಸದ್ಯಕ್ಕೆ ಹಾಗೆ ತಗೋಣ. ಕೈಯನ್ನ ಕೆಳಗಡೆ ಇಟ್ಕೊಂಡು, ಜಸ್ಟ್ ಅ ಸೆಕೆಂಡ್. ಎಸ್, ದಿಸ್ ಸಿಲಿಂಡ್ರಿಕಲ್ ವೈರ್ ವಿ ಹ್ಯಾವ್ ಕೆಪ್ಟ್ ಇನ್ ಸಚ್ ಎ ಮ್ಯಾನರ್ ದಟ್ the top surface of the cylinder is fixed, firmly fixed, and the bottom surface is free. And with the help of our hand, let us say hand, we are twisting the wire. ಆ ವೈರ್ ನ ಏನ್ ಮಾಡ್ತಾ ಇದೀವಿ, ಮೇಲ್ಗಡೆ ಬಿಗಿಯಾಗಿ ಇಟ್ಕೊಂಡು ಫರ್ಮ್ ಆಗಿ ಫಿಕ್ಸ್ ಮಾಡ್ಕೊಂಡು ಆ ಕೆಳಗಡೆ ಸರ್ಫೇಸ್ ನ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ತಿರುಗಿಸ್ತಾ ಇದೀವಿ. ಕೆಳಗಡೆ ಸರ್ಫೇಸ್ ನ ತಿರುಗಿಸ್ತಿದೀವಿ ಅಂತಂದ್ರೆ ವೈರ್ ನ ನಾವು ಟ್ವಿಸ್ಟ್ ಮಾಡ್ತಾ ಇದೀವಿ. ಓಕೆ, ಫಾಲೋ ಮಾಡ್ತಾ ಇದೀರಲ್ಲ? Yes, sir. Yes, sir. Okay. So, the twisting of a wire is nothing but applying a couple. Wire na twist ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಕೈನಲ್ಲಿ ಆ ಫ್ರೀ ಸರ್ಫೇಸ್ ಅಥವಾ ಬಾಟಮ್ ಸರ್ಫೇಸ್ ಇಟ್ಕೊಂಡು ಟ್ವಿಸ್ಟ್ ಮಾಡ್ತೀವಿ ಅಂತಂದ್ರೆ ನಮ್ಮ ಕೈನಲ್ಲಿ ನಾವು ಒಂದು ಟಾರ್ಕ್ ನ ಅಪ್ಲೈ ಮಾಡ್ತಾ ಇದೀವಿ ಅಥವಾ ಕಪಲ್ ನ ಅಪ್ಲೈ ಮಾಡ್ತಾ ಇದೀವಿ. ಆ ಕಪಲ್ ನ ಅಪ್ಲೈ ಮಾಡಿದಾಗ ಸೊ ವೈರ್ ಟ್ವಿಸ್ಟ್ ಆಗುತ್ತೆ. ಯಾವ ತರ ಟ್ವಿಸ್ಟ್ ಆಗುತ್ತೆ? You can see in the diagram here. O dash is the middle point in the top surface. O is the middle point in the bottom surface. Okay, so there is a line O dash to O, and the line O dash to O is nothing but the axis of the cylinder, and this length O dash to O is nothing but L, length of the cylinder. Okay, na? And we have taken one point A on the circumference of the top circle. ಆ ಸಿಲಿಂಡರ್ ಸರ್ಫೇಸ್ ಅಲ್ಲಿ ಮೇಲ್ಗಡೆ ಸರ್ಫೇಸ್ ಅಲ್ಲಿ ಎ ಅಂತ ಒಂದು ಪಾಯಿಂಟ್ ತಗೊಂಡಿದೀವಿ. ಅದೇ ತರ ಬಿ ಅಂತ ಇನ್ನೊಂದು ಪಾಯಿಂಟ್ ತಗೊಂಡಿದೀವಿ. ಬಿ ಪಾಯಿಂಟ್ ನಿಮ್ಗೆ ಆ ಬಾಟಮ್ ಸರ್ಫೇಸ್ ಮೇಲಿದೆ, ಜೊತೆಗೆ ಬಾಟಮ್ ಸರ್ಫೇಸ್ ಅಲ್ಲಿ ಟಿಪ್ ಅಲ್ಲಿ ಇದೆ. ಓಕೆ, ಸೊ ಎ ಇಂದ ನಾವು ಬಿ ಗೆ ಒಂದು ಸ್ಟ್ರೈಟ್ ಲೈನ್ ಕೂಡ ಇಟ್ಕೊಂಡಿದ್ವಿ. ದಟ್ ಬಿಕಮ್ಸ್ ಲೈನ್ ಎ ಬಿ. ಲೈನ್ ಎ ಬಿ ಲೆಂತ್ ಇಸ್ ಆಲ್ಸೋ ನಥಿಂಗ್ ಬಟ್ ಹಿಯರ್. ಓಕೆ, ಸೊ ಹಿಯರ್, ಸೊ ಬಿಫೋರ್ ವಿ ಟ್ವಿಸ್ಟ್, ಇದನ್ನ ಟ್ವಿಸ್ಟ್ ಮಾಡೋದಕ್ಕಿಂತ ಮುಂಚೆ ಲೈನ್ ಎ ಬಿ ತರನೇ ಕಾಣಿಸುತ್ತೆ, ಲೈನ್ ಎ ಬಿ ತರನೇ ಇರುತ್ತೆ. ಬಟ್ ನಾನು ಈ ಟಾರ್ಕ್ ಅನ್ನ ಈ ಸೆನ್ಸ್ ಅಲ್ಲಿ ಅಪ್ಲೈ ಮಾಡ್ತಿರೋದ್ರಿಂದ, ಓಕೆ, ಮೇಲ್ಗಡೆಯಿಂದ ನೋಡಿದ್ರೆ ಅದು ಕ್ಲಾಕ್ ವೈಸ್ ಸೆನ್ಸ್ ಆಗುತ್ತೆ. ಕ್ಲಾಕ್ ವೈಸ್ ಸೆನ್ಸ್ ಅಲ್ಲಿ ಅಪ್ಲೈ ಮಾಡ್ತಿರೋದ್ರಿಂದ ಸೊ ಪಾಯಿಂಟ್ ಬಿ ಡ್ಯಾಶ್ ಗೆ ಶಿಫ್ಟ್ ಆಗುತ್ತೆ. ಸೊ ಪಾಯಿಂಟ್ ಬಿ ಶಿಫ್ಟೆಡ್ ಟು ಬಿ ಡ್ಯಾಶ್, ವೆರಾಸ್ ಪಾಯಿಂಟ್ ಎ ಡಸಂಟ್ ಮೂವ್. ಯಾಕೆ ಪಾಯಿಂಟ್ ಎ ಡಸಂಟ್ ಮೂವ್ ಅಂತ ಹೇಳಿದೆ ಅಂತಂದ್ರೆ ಟಾಪ್ ಸರ್ಫೇಸ್ ಫಿಕ್ಸ್ ಆಗಿದೆ, ಹಾಗಾಗಿ ಈ ಪಾಯಿಂಟ್ ಎ ಮೂವ್ ಆಗೋದಕ್ಕೆ ಅವಕಾಶ ಇಲ್ಲ, ಯಾಕಂದ್ರೆ ನಾವೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ವಿ. ಬಟ್ ಫ್ರೀ ಸರ್ಫೇಸ್ ಅಥವಾ ಬಾಟಮ್ ಸರ್ಫೇಸ್ ಅಲ್ಲಿ ಫ್ರೀ ಆಗಿರೋದ್ರಿಂದ ನಾವು ಬಾಟಮ್ ಸರ್ಫೇಸ್ ಅಲ್ಲೇ ನಾವು ಕಪಲ್ ನ ಅಥವಾ ಟಾರ್ಕ್ ನ ಅಪ್ಲೈ ಮಾಡ್ತಿರೋದ್ರಿಂದ ಬಿ ಅನ್ನೋ ಪಾಯಿಂಟ್ ಏನಾಗ್ತಾ ಇದೆ, ಬಿ ಡ್ಯಾಶ್ ಗೆ ಶಿಫ್ಟ್ ಆಗ್ತಾ ಇದೆ. Okay, so therefore action of the couple is to
So make the point B to move to another point B dash. ಕಪಲ್ ಅಪ್ಲೈ ಮಾಡೋದ್ರಿಂದ ಪಾಯಿಂಟ್ ಬಿ ಏನಾಗ್ತಿದೆ, ಬಿ ಡ್ಯಾಶ್ ಅನ್ನೋ ಪಾಯಿಂಟ್ ಗೆ ಶಿಫ್ಟ್ ಆಗ್ತಾ ಇದೆ. ಆದ್ರೆ ಪಾಯಿಂಟ್ ಎ ಮಾತ್ರ ಶಿಫ್ಟ್ ಆಗೋಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಪಾಯಿಂಟ್ ಎ ಅಥವಾ ಟಾಪ್ ಸರ್ಫೇಸ್, ಪಾಯಿಂಟ್ ಎ ಟಾಪ್ ಸರ್ಫೇಸ್ ಅಲ್ಲಿ ಇರೋದ್ರಿಂದ ನಾವು ಅದನ್ನ ಫಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿದೀವಿ. ಫಿಕ್ಸ್ ಮಾಡಿರೋದ್ರಿಂದ ಪಾಯಿಂಟ್ ಎ ಗೆ ಮೂವ್ ಆಗೋ ಚಾನ್ಸ್ ಇಲ್ಲ. ಸೊ ಹಾಗಾಗಿ ದ ಲೈನ್ ಎ ಬಿ ಬಿಫೋರ್ ಟ್ವಿಸ್ಟಿಂಗ್ ಸೊ ಟೇಕ್ಸ್ ದ ಪೊಸಿಷನ್ ಎ ಬಿ ಡ್ಯಾಶ್. ಎ ಬಿ ಅನ್ನೋ ಲೈನ್ ಟ್ವಿಸ್ಟ್ ಮಾಡಿದ್ರಿಂದ ಎ ಬಿ ಡ್ಯಾಶ್ ಅನ್ನೋ ಪಾಯಿಂಟ್ ಗೆ ಶಿಫ್ಟ್ ಆಗಿದೆ. ಹಾಗಾಗಿ ದ ಆಂಗಲ್ ಬಿಟ್ವೀನ್ ಎ ಬಿ ಅಂಡ್ ಎ ಬಿ ಡ್ಯಾಶ್ ಇಸ್ ನಥಿಂಗ್ ಬಟ್ ಫೈ. Phi is the angle between the line AB and AB dash. So that is angle phi. Okay. There is one more angle. So bottom surface ಅಲ್ಲಿ point O ಇಂದ point B ಗೆ ಒಂದು ಲೈನ್ ಹೇಳ್ಕೊಂಡಿದ್ವಿ, ಲೈನ್ OB ಆಗುತ್ತೆ. ಓಕೆ, ಬಟ್ ಬಾಟಮ್ ಸರ್ಫೇಸ್ ಅನ್ನ ನಾವು ಟ್ವಿಸ್ಟ್ ಮಾಡ್ತಿರೋದ್ರಿಂದ ಪಾಯಿಂಟ್ ಬಿ ಇದ್ದಿದ್ದು ಬಿ ಡ್ಯಾಶ್ ಗೆ ಶಿಫ್ಟ್ ಆಗುತ್ತೆ. ಹಾಗಾಗಿ ಈಗ ಹೊಸ ಲೈನ್ ಓ ಬಿ ಡ್ಯಾಶ್ ಆಗುತ್ತೆ. ಸೊ ದೇರ್ ಫೋರ್ ಲೈನ್ ಓ ಬಿ ಇತ್ತು ಕಪಲ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ. ಕಪಲ್ ಅಪ್ಲೈ ಮಾಡಿದ್ಮೇಲೆ ಓ ಬಿ ಡ್ಯಾಶ್ ಅನ್ನೋ ಪಾಯಿಂಟ್ ಗೆ ಶಿಫ್ಟ್ ಆಗಿದೆ. ಸೊ ಹಾಗಾಗಿ ಆಂಗಲ್ ಬಿಟ್ವೀನ್ ಓ ಬಿ ಅಂಡ್ ಓ ಬಿ ಡ್ಯಾಶ್ ಈಸ್ ಥೀಟಾ. Okay, so be careful. There are two angles here. One is the angle made by the line AB dash with respect to AB. So that is angle phi. Another is the angle made by the line OB dash with respect to the line OB, and that is theta. And remember, this line AB irbodu athwa AB dash irbodu, idu cylinder na surface mele ide. Hagagi this angle phi idella, this angle phi is nothing but shearing angle agutte. Okay. ಸೊ ಯಾವಾಗಲೂ ಕೂಡ ಇಲ್ಲಿ ನಾವು ಕಪಲ್ ಅಪ್ಲೈ ಮಾಡ್ತಿರೋದ್ರಿಂದ ಶೇರಿಂಗ್ ಆಂಗಲ್ ಕೂಡ ಡಿಸ್ಕಸ್ ಮಾಡಿದ್ವಿ. ಬಲ್ಕ್ ಮಾಡಲ್ಲ, ಸ್ವಲ್ಪ ರಿಜಿಡಿಟಿ ಮಾಡಲ್ಲ, ಸೇಲ್ ಬರುತ್ತೋ ಅಲ್ಲಿ ಶೇರಿಂಗ್ ಆಂಗಲ್ ಅಂತ ಬರುತ್ತೆ. ಇಲ್ಲೂ ಕೂಡ ನಾವು ಈ ವೈರ್ ನ ಫಿಕ್ಸ್ ಮಾಡ್ಕೊಂಡು ಟಾಪ್ ಸರ್ಫೇಸ್ ನ ಫಿಕ್ಸ್ ಮಾಡ್ಕೊಂಡು ಬಾಟಮ್ ಸರ್ಫೇಸ್ ಮೇಲೆ ಟ್ವಿಸ್ಟ್ ಮಾಡ್ತಿದೀವಿ, ಅಂದ್ರೆ ಕಪಲ್ ಅಪ್ಲೈ ಮಾಡ್ತಾ ಇದೀವಿ. ಕಪಲ್ ಅಪ್ಲೈ ಮಾಡ್ತಿರ್ಬೇಕಾದ್ರೆ ಈ ಲೈನ್ ಎ ಬಿ ಸಿಲಿಂಡರ್ ಸರ್ಫೇಸ್ ಮೇಲೆ ಇದೆಯಲ್ಲ, ಅದು ಎ ಬಿ ಡ್ಯಾಶ್ ಅನ್ನೋ ಲೈನ್ ಗೆ ಶಿಫ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಅವೆರಡರ ಮಧ್ಯದಲ್ಲಿ ಆಂಗಲ್ ಫೈ ಇದೆ. ಸೊ ಆಂಗಲ್ ಫೈ ಏನಿದೆಯೋ ದಟ್ ಆಂಗಲ್ ಫೈ ಬಿಕಮ್ಸ್ ಆಂಗಲ್ ಆಫ್ ಶಿಯರಿಂಗ್ ಅಥವಾ ಶಿಯರಿಂಗ್ ಆಂಗಲ್ ಅಂತ ಕರಿತೀವಿ. ಸೊ ಯಾಕೆ ಅಂತಂದ್ರೆ ಆ ಸಿಲಿಂಡರ್ದು ಸೊ ಔಟರ್ ಸರ್ಫೇಸ್ ಏನಿದೆಯೋ ಅದು ಶಿಯರ್ ಆಗಿದೆ, ಅಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಆಗಿದೆ. ಸೊ ಹಾಗಾಗಿ ಎಷ್ಟು ಆಂಗಲ್ ಶಿಫ್ಟ್ ಆಗಿದೆ, ದಟ್ ಆಂಗಲ್ ದಟ್ ಇಟ್ ಈಸ್ ಶಿಫ್ಟೆಡ್ ಈಸ್ ಫೈ, ದಟ್ ಆಂಗಲ್ ಫೈ ಇಸ್ ನಥಿಂಗ್ ಬಟ್ ಯುವರ್ ಸೊ ಶಿಯರಿಂಗ್ ಆಂಗಲ್. ಅದೇ ತರ ಸೊ ಲೈನ್ ಓ ಬಿ ಅಂಡ್ ಓ ಬಿ ಡ್ಯಾಶ್ ತಗೊಂಡ್ರೆ so that angle is theta ಅಂತ ತಗೊಂಡಿದ್ದೀನಿ, and this angle theta is nothing but is called as angle of twisting. ಇಲ್ಲಿ ಎರಡೆರಡು ಆಂಗಲ್ ಬರ್ತಾ ಇದೆ. ಫೈ ನ ಆಂಗಲ್ ಆಫ್ ಶಿಯರ್ ಅಂತ ಹೇಗೆ ತಗೋತೀವೋ ಈ ಥೀಟಾ ಆಂಗಲ್ ಆಫ್ ಟ್ವಿಸ್ಟಿಂಗ್ ಅಂತ ಕರಿತೀವಿ. ಅಂದ್ರೆ ನೀವು ಟ್ವಿಸ್ಟ್ ಮಾಡೋದಕ್ಕಿಂತ ಮುಂಚೆ ವೈರ್ ಓ ಬಿ ಅನ್ನೋ ಪೊಸಿಷನ್ ಅಲ್ಲಿ ಇತ್ತು, ನೀವು ಟ್ವಿಸ್ಟ್ ಮಾಡಿದ್ಮೇಲೆ ಆ ಲೈನ್ ಓ ಬಿ ಡ್ಯಾಶ್ ಅನ್ನೋ ಪೊಸಿಷನ್ ಶಿಫ್ಟ್ ಆಗಿದೆ. ಅವೆರಡರ ಮಧ್ಯದಲ್ಲಿರೋ ಆಂಗಲ್ ಥೀಟಾ ಇದೆ. ಹಾಗಾಗಿ ಥೀಟಾ ಬಿಕಮ್ಸ್ ಆಂಗಲ್ ಆಫ್ ಸೊ ಟ್ವಿಸ್ಟಿಂಗ್. We shall write down one simple relationship between angle of twisting theta and angle of so shear ಅಥವಾ shearing angle phi. Angle theta ಗೂ angle phi ಗೂ ರಿಲೇಷನ್ ಬರಿಬೇಕು. ಓಕೆ, ಸೊ ಇಲ್ಲೇ ಐತೆ ನೋಡಿ ಫ್ರಮ್ ಫಿಗರ್ ಬಿ ಬಿ ಡ್ಯಾಶ್. ಸೊ ಎ ಬಿ ಬಿ ಡ್ಯಾಶ್ ಇಸ್ ಅ ರೈಟ್ ಆಂಗಲ್ ಟ್ರಯಾಂಗಲ್. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಎ ಬಿ ಬಿ ಡ್ಯಾಶ್ ಇಸ್ ಅ ರೈಟ್ ಆಂಗಲ್ ಟ್ರಯಾಂಗಲ್. ಸೊ ಇನ್ ದಿಸ್ ರೈಟ್ ಆಂಗಲ್ ಟ್ರಯಾಂಗಲ್ ಸೊ ಬಿ ಬಿ ಡ್ಯಾಶ್ ಇಸ್ ಆಪೋಸಿಟ್ ಟು ಫೈ. ಸೊ ಹಾಗಾಗಿ ನಾವಿಲ್ಲಿ ಆಪೋಸಿಟ್ ಡೆಫಿನೇಷನ್ ಯೂಸ್ ಮಾಡ್ಕೊತಾ ಇದೀವಿ. ಆಪೋಸಿಟ್ ಡೆಫಿನೇಷನ್ ಟ್ಯಾನ್ ಅಲ್ಲಿ ಬರುತ್ತೆ. ಸೊ ಹಿಯರ್ ಇನ್ ದ ರೈಟ್ ಆಂಗಲ್ ಟ್ರಯಾಂಗಲ್ ಎ ಬಿ ಬಿ ಡ್ಯಾಶ್, ಟ್ಯಾನ್ ಫೈ ಆಂಗಲ್ ಇಲ್ಲಿರೋದು ಫೈ ಅಂತ, ಟ್ಯಾನ್ ಫೈ ಇಸ್ ಈಕ್ವಲ್ ಟು ಆಪೋಸಿಟ್ ಸೈಡ್ ಬಿ ಬಿ ಡ್ಯಾಶ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಅಡ್ಜಸೆಂಟ್ ಸೈಡ್ ಇಸ್ ನಥಿಂಗ್ ಬಟ್ ಎ ಬಿ. ಓಕೆ, ಸೊ ದೇರ್ ಫಾರ್ ಬಿ ಬಿ ಡ್ಯಾಶ್ ಬಿಕಮ್ಸ್ ಈಕ್ವಲ್ ಟು ಎ ಬಿ ಇಂಟು ಟ್ಯಾನ್ ಫೈ ಆಗುತ್ತೆ. ಇಲ್ಲೆಲ್ಲ ಸ್ಟೆಪ್ ಇಲ್ಲ, ಅಲ್ಲಿ ಎಗರಿಸಿದ್ದಾರೆ. ಸೊ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ನಾನು ಅದನ್ನ. ಆ ಎಕ್ಸ್ಪ್ರೆಷನ್ ಏನ್ ಮಾಡ್ತಿದೀವೋ ಅದನ್ನ ನಾನು ಬಾಯ್ನಲ್ಲಿ ಹೇಳ್ತಾ ಇದ್ದೀನಿ. ಹೇಳಪ್ಪ. So in the right angle triangle A B B dash, B by dash is opposite side. So therefore tan phi is equal to opposite side B B dash divided by so adjacent side AB. So therefore B B dash becomes equal to adjacent side AB. So into tan phi ಆಗುತ್ತೆ. ಈ B B dash sorry AB is nothing but L. L into tan phi ಅಂತ ಬರುತ್ತೆ. So since angle phi is very small, tan phi is approximately equal to 5. So therefore BB dash can be written as L into phi. ಇಲ್ಲಿ ರೈಟ್ ಸೈಡ್ ಅಲ್ಲಿ ಬರ್ತಿದ್ದಾರೆ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. BB dash is equal to L into phi. L into phi ಹೇಗೆ ಬಂತು, ಈ ಟ್ರಯಾಂಗಲ್ ಎ ಬಿ ಬಿ ಡ್ಯಾಶ್ ನಲ್ಲಿ ಸೊ ಟ್ಯಾನ್ ಡೆಫಿನೇಷನ್ ಯೂಸ್ ಮಾಡ್ಕೊಂಡಿದೀವಿ.
ಅದಾದ್ಮೇಲೆ 5 is very small ಅಂತ ತಗೊಂಡಿದೀವಿ, ಹಾಗಾಗಿ tan 5 is approximately 5 ಅಂತ ಬರುತ್ತೆ. So therefore bb dash ಅನ್ನೋದು ನ್ಯೂಮರೇಟರ್ ಅಲ್ಲಿ ಇದ್ದದನ್ನ ಲೆಫ್ಟ್ ಸೈಡ್ ಗೆ ತಗೊಂಡ್ಬಂದ್ರೆ so it becomes l into 5. Similarly, we have one more right angle triangle, OBB dash. OBB dash is another right angle triangle, and in this right angle triangle OBB dash, so the side BB dash is opposite to the angle theta, and theta is angle of twisting. So therefore, in this right angle triangle also we can use tan definition. So tan theta is nothing but BB dash divided by OB. But remember, OB is nothing but radius of the wire. So therefore, tan theta is equal to BB dash divided by small r anta barutte, athwa BB dash is equal to r into tan theta agutte. And again, angle of twisting theta is very, very small. So therefore, tan theta is approximately equal to theta. So therefore, you can write the relation x into theta anta baribodu athwa r into theta anta nadru barbodu. Okay, ಅದನ್ನ x ಅಂತಾನೆ ಇಟ್ಕೊಳ್ಳೋಣ, ತೊಂದರೆ ಏನಿಲ್ಲ. ಸೊ ಇಲ್ಲಿ ರೇಡಿಯಸ್ x ಅಂತ ಬರ್ದಿದ್ದಾರೆ, ಹಾಗಾಗಿ ಆ x ಅಂತ ಸಿಂಬಲ್ ಬರ್ಕೋಣ. ಎರಡೆರಡು ಕಡೆ ಎರಡೆರಡು ಸಿಂಬಲ್ ಬಂದ್ಬಿಟ್ಟಿದೆ, ಇಲ್ಲಿ ಪರವಾಗಿಲ್ಲ. ಇಟ್ ಈಸ್ x into theta. x into theta is equal to l into 5 ಆಗುತ್ತೆ. ಸೊ therefore, angle of shear ಅಥವಾ shearing angle x theta is equal to L5 ಅಂತಂದ್ರೆ 5 becomes equal to x theta divided by L ಅಂತ ಬರುತ್ತೆ. Okay, so this is what the relationship between angle of shearing phi and angle of twisting theta. Angle of shear phi is given by x into theta divided by L. Now the definition for rigidity modulus is shearing stress divided by shearing strain. Shearing stress is theta anta barkondidivi, sorry t anta barkondidivi, it is t. Angle of shear is phi. So therefore, in this expression, theta is equal to t by phi means the shearing stress t becomes equal to eta into phi. So t becomes equal to eta into phi. But phi is equal to x theta divided by L ಅಂತ ಬರ್ಕೊಂಡಿದೀವಿ, ಹಾಗಾಗಿ phi ನ ಇಲ್ಲಿ ಓಡಿಸ್ಬಿಟ್ಟು x theta by L ಅಂತ ಬರ್ಕೊಂಡಿದೀವಿ. So therefore, expression for shearing stress T is given by eta into phi, and that is equal to eta x theta divided by L, where theta is angle of twisting, L is length of the cylinder, and eta is nothing but rigidity modulus of the wire. Next, what we are doing is, there is another diagram here. Above the cylinder, there is another diagram. It's in the form of a circle. So this is nothing but the top view of the cylinder. So this is the front view of the cylinder. The same cylinder we are observing from the top. ಇದನ್ನ ಟಾಪ್ ಇಂದ ಅಬ್ಸರ್ವ್ ಮಾಡ್ತಾ ಇದೀವಿ. ಸೊ ಸಿಲಿಂಡರ್ ನ ನೀವು ಟಾಪ್ ಇಂದ ಅಬ್ಸರ್ವ್ ಮಾಡಿದ್ರೆ ಸರ್ಕಲ್ ತರ ಕಾಣುತ್ತೆ. ಸೊ ದಿಸ್ outermost circle actually gives the surface of the cylinder. So inside this we have taken one small section. Inside the cylinder we have taken one small section. This small section is in the form of a circular ring, and here in the diagram it is actually in the form of a shaded area. Illondu ring ತರ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಈ ರಿಂಗ್ ತರ ಕಾಣಿಸ್ತಿದೆಯಲ್ಲ, ಈ ರಿಂಗ್ ಏನಂತಂದ್ರೆ ಒಂದು ಸ್ಮಾಲ್ ಪೋರ್ಷನ್ ಸಿಲಿಂಡರ್ ನಲ್ಲಿ ಟಾಪ್ ಸರ್ಫೇಸ್ ನಲ್ಲಿ ನೋಡಿದ್ರೆ ಅಥವಾ ಮೇಲ್ಗಡೆಯಿಂದ ನೋಡಿದ್ರೆ ಕ್ರಾಸ್ ಸೆಕ್ಷನಲ್ ವ್ಯೂ ನೋಡಿದಾಗ ಆ ಸಿಲಿಂಡರ್ ಒಂದು ಸ್ಮಾಲ್ ಪೋರ್ಷನ್ ಆಗುತ್ತೆ. ಆ ಸಿಲಿಂಡರ್ ಸ್ಮಾಲ್ ಪೋರ್ಷನ್ ಇಲ್ಲಿ ಸರ್ಕ್ಯುಲರ್ ರಿಂಗ್ ಫಾರ್ಮ್ ಅಲ್ಲಿ ಇದೆ. ಓಕೆ, ಆ ಸರ್ಕ್ಯುಲರ್ ರಿಂಗ್ ನಿಮ್ಗೆ ಇಲ್ಲಿ ಸೊ ಈ ಶೇಡೆಡ್ ಪೋರ್ಷನ್ ಇದೆಯಲ್ಲ ಅಥವಾ ಕವರ್ ಮಾಡಿದ ನೋಡಿ ಒಳಗಡೆ ಗ್ರೇ ಕಲರ್ ಪೋರ್ಷನ್ ಇದೆಯಲ್ಲ, ಅದೇ ನಿಮ್ಮ ಸಿಲಿಂಡರ್ ಆಗುತ್ತೆ ಅಥವಾ ಸೆಕ್ಷನ್ ಸಿಲಿಂಡರ್ ಒಂದು ಸ್ಮಾಲ್ ಸೆಕ್ಷನ್ ಆಗುತ್ತೆ. ವಿ ಆರ್ ಅಸ್ಯೂಮಿಂಗ್ x is the radius of this cylinder, x is radius of this, sorry, r is radius of the cylinder, small r is the radius of the cylinder, x is the radius of this ring. ಈ ಪೋರ್ಷನ್ ಒಳಗಡೆ ತಗೊಂಡಿರೋ ಒಂದು ರಿಂಗ್ ಇದೆಯಲ್ಲ, ಆ ರಿಂಗ್ ರೇಡಿಯಸ್ x ಅಂತ ತಗೊಂಡಿದೀವಿ. ಓಕೆ, ಪಾಯಿಂಟ್ ಬಿ ಮತ್ತೆ ಬಿ ಡ್ಯಾಶ್ ಕೂಡ ನಿಮಗೆ ಕಾಣಿಸ್ತಾ ಇದೆ. ಬಿ ಅನ್ನೋ ಪಾಯಿಂಟ್ ಟ್ವಿಸ್ಟ್ ಮಾಡಾದ್ಮೇಲೆ ಬಿ ಡ್ಯಾಶ್ ರೀಚ್ ಆಗಿದೆ. ಆಕ್ಚುಲ್ ಆಗಿ ಬಿ ಮತ್ತೆ ಬಿ ಡ್ಯಾಶ್ ರಿವರ್ಸ್ ಆಗಿದೆ, ಪರವಾಗಿಲ್ಲ, ಯಾವ ಸೆನ್ಸ್ ಅಲ್ಲಿ ಇದ್ರ ತೊಂದರೆ ಏನಿಲ್ಲ ನಮ್ಗೆ. ಓಕೆ, ಸೊ ಹಾಗಾಗಿ the angle between the line OB and OB dash is theta, angle of twisting. ಈ ಕೆಳಗಡೆ ಚಿತ್ರ ಇದೆಯಲ್ಲ, ಆ ಕೆಳಗಡೆ ಚಿತ್ರನೇ ನಾವು ಮೇಲ್ಗಡೆಯಿಂದ ನೋಡಿದಾಗ ಈ ತರ ಕಾಣಿಸ್ತಾ ಇದೆ. ಓಕೆ, and the thickness of this ring, ಈ ರಿಂಗ್ ಇದೆಯಲ್ಲ, ಈ ರಿಂಗ್ the thickness is dx. ಇಲ್ಲಿ lx ಅಂತ ಬಂದ್ಬಿಟ್ಟಿದೆ, ಒಂಚೂರು ಮಿಸ್ಟೇಕ್ ಆಗಿದೆ, ಒಂಚೂರು ಚೇಂಜ್ ಮಾಡ್ಕೋಬೇಕಾಗತ್ತೆ ನೀವು. ಸೊ the thickness of this ring is dx. Okay, now we are calculating area of cross section of this shell. ಈ ಚಿಕ್ಕ ರಿಂಗ್ ತರ ಕಾಣಿಸ್ತಿದೆಯಲ್ಲ, ಅದು ನಿಜವಾಗ್ಲೂ ನೋಡಿದ್ರೆ ಅದು ಶೆಲ್ ಅಲ್ಲ, ಅದು ಸೊ ಥಿನ್, ಆಕ್ಚುಲ್ ಆಗಿ ರಿಂಗ್ ಅಲ್ಲ, ಅದು ಥಿನ್ ಶೆಲ್ ಆಫ್ ದ ಸಿಲಿಂಡರ್ ಆಗುತ್ತೆ ವರ್ಟಿಕಲ್ ಸೆಕ್ಷನ್ ಅಲ್ಲಿ ನೋಡಿದ್ರೆ. ಬಟ್ ಎನಿಹೌ ಅದ್ರದ್ದು ನಾವು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಫೈಂಡ್ ಔಟ್ ಮಾಡ್ತಾ ಇದೀವಿ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಸ್ ವೆರಿ ಈಸಿ.
It is area of cross section of the shell is nothing but circumference of the ring. X radius adre circumference 2 pi x agutte into thickness dx agutte. So therefore I can say that area of cross section of this ring athwa this shell is given by 2 pi x into dx. It heg bantu? It is so area, sorry, it is circumference 2 pi x multiplied with dx. Dx is nothing but the thickness of this shell athwa thickness of this so shaded area. Okay. Now shearing force is given by, so shearing stress T anta tagondre shearing force is given by, remember stress is equal to force by area agutte. So therefore force becomes equal to stress into area agutte. So stress is nothing but T into area ille bandide. So we are substituting all the expressions here. So stress is given by eta x theta divided by L, eta x theta divided by L. Area of the shell is 2 pi x into dx agutte. So therefore total shearing force, so idellادನ್ನು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಇಲ್ಲಿ x ಮತ್ತೆ x ಎರಡು ಸೇರ್ಕೊಂಡು x square ಆಗುತ್ತೆ. You can write 2 pi eta theta divided by L into x square into dx. Okay, so this is what the expression for the total shearing force that is applied on the cylinder because of the application of the couple. ನಾವು ಒಂದು ಕಪಲ್ ನ ಅಪ್ಲೈ ಮಾಡಿ ಆ ಸಿಲಿಂಡ್ರಿಕಲ್ ವೈರ್ ನ ಟ್ವಿಸ್ಟ್ ಮಾಡ್ತಾ ಇದೀವಿ. ಟ್ವಿಸ್ಟ್ ಮಾಡ್ತಿರ್ಬೇಕಾದ್ರೆ ನಾವು ಆ ಸಿಲಿಂಡರ್ ಮೇಲೆ ಎಷ್ಟು ಶೇರಿಂಗ್ ಫೋರ್ಸ್ ಅಪ್ಲೈ ಮಾಡ್ತಾ ಇದೀವೋ ಅದಕ್ಕೆ ಎಕ್ಸ್ಪ್ರೆಷನ್ ಬರ್ಕೋತಾ ಇದೀವಿ. ಸೊ ದಟ್ ದ ಶೇರಿಂಗ್ ಫೋರ್ಸ್ ದಟ್ ಈಸ್ ಅಪ್ಲೈಡ್ ಬಿಕಾಸ್ ಆಫ್ ದ ಟ್ವಿಸ್ಟಿಂಗ್ is given by 2 pi eta theta x square divided by L into dx. ಇದು ಹೇಗೆ ಬಂತು ಅಂತಂದ್ರೆ ಶೇರಿಂಗ್ ಫೋರ್ಸ್ ಆನ್ ದ ಶೆಲ್ is given by stress T into area. Stress T ಗೆ ಎಕ್ಸ್ಪ್ರೆಷನ್ ಆಗ್ಲೇ ಬರ್ಕೊಂಡಿದ್ವಿ eta x theta divided by L. A is nothing but area of this thin shell. Area of the thin shell is 2 pi x into dx ಅಂತಿದೆ. ಹಾಗಾಗಿ ಎಲ್ಲದನ್ನು ಮಲ್ಟಿಪ್ಲೈ ಮಾಡ್ಕೊಂಡ್ರೆ you will end up with, so total shearing force is 2 pi eta theta so x square divided by L into dx. Okay, now so this is what the force. Rather than total shearing force, we are interested in the moment of the shearing force. Okay, the moment of the shearing force, it is also called twisting couple anta karitivi, or it is also called torque. Moment of the shearing force or twisting couple or the torque that we are applying on the cylinder to twist. ಈ ಸಿಲಿಂಡರ್ ನ ಟ್ವಿಸ್ಟ್ ಮಾಡೋದಕ್ಕೆ ಎಷ್ಟು ಟಾರ್ಕ್ ಅಪ್ಲೈ ಮಾಡ್ತಾ ಇದೀವಿ, ಆ ಟಾರ್ಕ್ ಗೆ ಟ್ವಿಸ್ಟಿಂಗ್ ಕಪಲ್ ಅಂತಾನೂ ಕೂಡ ಕರಿತೀವಿ ಅಥವಾ ಮೊಮೆಂಟ್ ಆಫ್ ದಿ ಶೇರಿಂಗ್ ಫೋರ್ಸ್ ಅಂತಾನೂ ಕರಿತೀವಿ. ಇಟ್ಸ್ ವೆರಿ ಸಿಂಪಲ್. ಇಟ್ ಇಸ್ ಗಿವನ್ ಬೈ, ಸೊ ಶೇರಿಂಗ್ ಫೋರ್ಸ್ ಏನಿದೆಯೋ ಶೇರಿಂಗ್ ಫೋರ್ಸ್, ಸೊ ಶೇರಿಂಗ್ ಫೋರ್ಸ್ ಇಂಟು ಆ ಥಿನ್ ಸಿಲಿಂಡರ್ ಡಿಸ್ಟೆನ್ಸ್ ಎಕ್ಸ್ ಅಂತ ತಗೊಂಡಿದೀವಿ, ಆರಿಜಿನ್ ಇಂದ ಸೆಂಟರ್ ಇಂದ ಆ ಎಕ್ಸ್ ಜೊತೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಮೊಮೆಂಟ್ ಆಫ್ ದ ಫೋರ್ಸ್ ಇಸ್ ಆಲ್ವೇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದಿ ಫೋರ್ಸ್ ಇಂಟು ಡಿಸ್ಟೆನ್ಸ್. ಮೊಮೆಂಟ್ ಆಫ್ ದ ಫೋರ್ಸ್ ಅಂತಂದ್ರೆ ಯಾವಾಗಲೂ ಫೋರ್ಸ್ ಇಂಟು ಡಿಸ್ಟೆನ್ಸ್ ಮಾಡ್ಕೊಂಡ್ಬಿಟ್ರೆ ಅದೇ ಮೊಮೆಂಟ್ ಆಫ್ ದ ಫೋರ್ಸ್ ಆಗುತ್ತೆ, ಅದೇ ಟ್ವಿಸ್ಟಿಂಗ್ ಕಪಲ್ ಆಗುತ್ತೆ, ಅದೇ ಟಾರ್ಕ್ ಆಗುತ್ತೆ. ಸೊ ಇಲ್ಲಿ ಏನ್ ಮಾಡ್ತಿದೀವಿ, ಶೇರಿಂಗ್ ಫೋರ್ಸ್ ಎಕ್ಸ್ಪ್ರೆಷನ್ ಗೊತ್ತು 2 pi eta theta x square into dx divided by L ಆಗುತ್ತೆ ಇಂಟು ಡಿಸ್ಟೆನ್ಸ್. ಇಲ್ಲಿ ಡಿಸ್ಟೆನ್ಸ್ ಅಂತಂದ್ರೆ ಈ ನಿಮ್ಮ ಥಿನ್ ಶೆಲ್ ಏನಿದೆಯೋ ಆ ಥಿನ್ ಶೆಲ್ ಆಕ್ಸಿಸ್ ಆಫ್ ದ ಸಿಲಿಂಡರ್ ಅಥವಾ ಸೆಂಟರ್ ಇಂದ ಇರೋ ಡಿಸ್ಟೆನ್ಸ್ ಎಕ್ಸ್, ಹಾಗಾಗಿ ದಿಸ್ ಬಿಕಮ್ಸ್ ಎಕ್ಸ್. ಸೊ ದೇರ್ಫೋರ್ ಈ ಎಕ್ಸ್ ಎಕ್ಸ್ ಸ್ಕ್ವೇರ್ ಜೊತೆ ಸೇರ್ಕೊಳ್ಳುತ್ತೆ, ಹಾಗಾಗಿ ವಿಲ್ ಎಂಡ್ ಅಪ್ ವಿತ್ ಎಕ್ಸ್ ಕ್ಯೂಬ್. So expression for the moment of shearing force or twisting couple is given by 2 pi eta theta x square into x, x cube into dx divided by L. Okay na? Remember this one, what we have written here, moment of the shearing force 2 pi eta theta x cube dx divided by L. This is nothing but moment of the shearing force, okay, as applied only on this shell. ಈ ಥಿನ್ ಶೆಲ್ ಇದೆಯಲ್ಲ, ಈ ಥಿನ್ ಶೆಲ್ ಗೆ ಮಾತ್ರ ನಾವು ಮೂಮೆಂಟ್ ಆಫ್ ದ ಶೇರಿಂಗ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಥವಾ ಟ್ವಿಸ್ಟಿಂಗ್ ಕಪಲ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಬಟ್ ಪ್ಲೀಸ್ ರಿಮೆಂಬರ್, ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ ವ್ಯಾಲ್ಯೂ ಆಫ್ ಮೂಮೆಂಟ್ ಆಫ್ ದ ಶೇರಿಂಗ್ ಫೋರ್ಸ್ ಆರ್ ದ ಟ್ವಿಸ್ಟಿಂಗ್ ಕಪಲ್ ಓನ್ಲಿ ಆನ್ ದಿಸ್ so thin shell, but we want to know the expression for the twisting couple for the entire cylinder. Okay, so in order to calculate so twisting couple, so for the entire cylinder, what you have to do is you have to integrate the previous expression. The previous expression ಏನು ಬಂದಿತ್ತು, so 2 pi eta theta x cube divided by x into L ಅಂತಿತ್ತಲ್ಲ, that whole expression has to be integrated. ಎಲ್ಲಿಂದ ಎಲ್ಲಿಗೆ ಇಂಟಗ್ರೇಟ್ ಮಾಡ್ತೀರಾ,
ಎಲ್ಲಿಂದ ಎಲ್ಲಿಗೆ ಇಂಟೆಗ್ರೇಟ್ ಮಾಡಬೇಕು ಅಂತಂದ್ರೆ you have to integrate from the center of the cylinder to the outer surface of the cylinder, and remember at the center of the cylinder x is equal to 0, at the outer surface so x becomes equal to smaller, that is radius of the cylinder. So therefore in order to obtain the net or the total twisting couple net moment of the force, we have to do the integration ಮಾಡ್ಬೇಕು ನಾವು. ಓಕೆ, ಇಂಟಗ್ರೇಷನ್ ಮಾಡ್ಬೇಕಾದ್ರೆ ಲಿಮಿಟ್ 0 to r ಅಂತ ಇಂಟೆಗ್ರಲ್ ಲಿಮಿಟ್ ತಗೋಬೇಕು. ಈ 0 to r ಇಂಟೆಗ್ರಲ್ ಲಿಮಿಟ್ ಯಾಕೆ ಅಂತಂದ್ರೆ ಅಟ್ ದ ಸೆಂಟರ್ ಆಫ್ ದ ಸಿಲಿಂಡರ್ x 0 ಇರುತ್ತೆ, ಅಟ್ ದ ಸರ್ಫೇಸ್ ಆಫ್ ದ ಸಿಲಿಂಡರ್ x is nothing but r radius. So therefore we have to do the integration from the limits 0 to r. Remember in this particular expression 2 pi eta theta divided by L is constant. ಪೂರ್ತಿ ಆಚೆ ಬರುತ್ತೆ, ಅದನ್ನ ಇಂಟಗ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ. 2 pi eta theta divided by L. Integration of x cube. Okay. So therefore integration of x cube is x to the power of 4 divided by 4. And you have to substitute the limit 0 to r. If you substitute the upper limit, it becomes r to the power of 4 minus 0 ಹಾಕಿದ್ರೆ 0 ಬರುತ್ತೆ, ಅದನ್ನ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. So therefore we end up with the expression for that twisting couple tau as 2 pi eta theta divided by L into r to the power of 4 divided by 4. So this is what the expression for the twisting couple. You can do one small simplification. Illondu small simplification ಮಾಡಬಹುದು. ನ್ಯೂಮರೇಟರ್ ನಲ್ಲಿ 2 ಇದೆ, ಡಿನಾಮಿನೇಟರ್ ನಲ್ಲಿ 4 ಇದೆ. ಆ 2 2s ಅಂತ ಕ್ಯಾನ್ಸಲ್ ಮಾಡ್ಕೊಂಡ್ರೆ so twisting couple tau can be written as pi eta theta r to the power of 4 divided by 2L ಅಂತ ಬರ್ಕೋಬಹುದು. So expression for the twisting couple acting on the cylinder because of the twisting is given by pi eta theta r to the power of 4 divided by 2L, where eta is rigidity modulus of the wire, theta is angle of twisting. ನೀವು ಆ ಟ್ವಿಸ್ಟಿಂಗ್ ಕಪಲ್ ಮಾಡಿದಾಗ ಅಪ್ಲೈ ಮಾಡಿದಾಗ ಆ ವೈರ್ ಎಷ್ಟು ಟ್ವಿಸ್ಟ್ ಆಗುತ್ತೋ ಆ ಆಂಗಲ್ ಥೀಟಾ, ಆಂಗಲ್ ಆಫ್ ಟ್ವಿಸ್ಟಿಂಗ್. r is as usual radius of the wire. Okay, so 2 ಅಂತ ಫ್ಯಾಕ್ಟರ್ ಇಲ್ಲಿ ಬರುತ್ತೆ. L is nothing but the length of the cylinder. Okay, if capital C is the couple per unit twist, if capital C is couple per unit twist, we define a quantity called a couple per unit twist. Okay, so then torque tau is given by C into theta. So torque tau is equal to C into theta. If theta is equal to 1, ಈ ಎಕ್ಸ್ಪ್ರೆಷನ್ ಅಲ್ಲಿ theta is equal to 1 ಹಾಕೊಂಡ್ರೆ torque becomes equal to C. So therefore C is nothing but the torque ಅಥವಾ couple per unit twist. Unit twist ಅಂತಂದ್ರೆ theta is equal to 1 ಆದಾಗ so C is equal to tau ಆಗುತ್ತಲ್ಲ. So that's why C is called a couple per unit twist. If C is couple per unit twist, then torque tau is given by C into theta. So therefore you can compare tau is equal to pi eta theta at the power of 4 divided by 2L, and tau is also given by C into theta, where theta is angle of twisting and C is couple per unit twist. If you compare ಇವೆರಡು equation compare ಮಾಡಿದ್ರೆ ಎರಡನ್ನು ಈಕ್ವಲ್ ಮಾಡ್ಕೊಂಡ್ರೆ theta theta cancel ಆಗುತ್ತೆ. So therefore you end up with an expression for C. So C is given by pi eta r to the power of 4 divided by 2L. This is what the expression for the couple per unit twist. Okay, so this is the expression for the couple per unit twist. So this is a standard expression.